ಮಾಡ್ತೀಯಾ? ಮನಿಕೊಂಡಿದ್ದ ಸ್ವಾಮಿ ಮನೆಗೆ. ಬೆಳಗ್ಗೆ 11 ಗಂಟೆ ಆಗೈತೆ, ಮನಿಕೊಂಡಿದ್ದೀರಾ? ಓ ಈಗ ಮನಿಕೊಂಡು ತಿಂಡಿ ತಿಂದು ಹಂಗೆ ಮನಿಕೊಂಡ್ರ? ಓ ನೀವೆತ್ ಕೆಲ್ಸಕ್ಕೆ ಹೋಗೋದು ಯಾವಾಗ ಸ್ವಾಮಿ ಮತ್ತೀಗ? ಇಲ್ಲ ಕೆಲ್ಸ ಏನಿಲ್ಲ ಇವತ್ತೇನು ಇಲ್ಲ, ಸುಮ್ ಮನಿಕೊಂಡು. ಥೋ, ಏನಪ್ಪ ಇದು? ಯಾರು ಹೇಳಿ? ಕಂದ. ಓ ಎದ್ದ ನನ್ನ ಮಗ ಒಂದ್ ಸಹಾಯ ಏನು ಶುರು ಬಾಗ ತೆಗಿತಲ್ವ ಎಷ್ಟೈತಿ ಗಾಲೆ ಇದು ಬಾರ್ ಅಂಗಡಿ. ಹೇಳಿ ಸಮಯ ಕಂದ. ಹಾ ಲೇ, ಬಾರ್ ಅಂಗಡಿ 10:30 ಬಾರ್ ಅಂಗಡಿ 10:30 11 ಗಂಟೆ ತೆಗೆದ್ರೆ ಓ ನಿಮ್ಮಂತವ್ರು ಬೆಳಗಿನ ಜಾವ 5 ಗಂಟೆಗೆ ತೆಗ್ದಿರ್ತಾರಲ್ಲ ಕಂದ. ಓ ಅದಕ್ಕೆ ಎಲ್ಲ ನೀವು ದೇವ್ರಗಳಿಗೆ ಅವಮಾನ ಮಾಡ್ತೀರ ಸ್ವಾಮಿ. ಹಿಂಗೆಲ್ಲಾ ಮಾಡಿದ್ರೆ ಯಾರೋ ಎಷ್ಟೆಷ್ಟು ದೂರದಿಂದ ಬರ್ತಾರೆ, ಏನೇನೋ ಬರ್ತಾರೆ, ಏನೋ ಒಳ್ಳೇದಾಗ್ಲಿ ಸ್ವಾಮಿಯರು ದೇವ್ರು ಒಂದ್ ಅನುಗ್ರಹ ಇರುತ್ತೆ ಇಂತ ಪುಣ್ಯ ಸ್ಥಳಗಳಿಗೆ ಹೋಗಿ ಬರೋಣ ಅಂತ. ನೀವು ನಿಮ್ದು ಈ ತರ ಕುಡುಕ್ ಸ್ವಾಮಿ ಅನ್ನೋದು ಯಾರ ಜನಕ್ಕೆ ಗೊತ್ತಾದ್ರೆ ಯಾರನ್ನ ಬರ್ತಾರ ಸ್ವಾಮಿ? ಅಲ್ಲ ಕಣೋ, ಓ ನೀನೊಂದ್ ಮಾತು ಹೇಳ್ದಲ್ಲ, ಇಷ್ಟೊತ್ತಿಗೆ ಬಾರ್ 10:30 ಬಾರ್ ತೆಗಿದ ಒಪ್ಕೊಂಡೆ. ಓ ಬೆಳಗಿನ ಜಾವ 5 ಗಂಟೆಗೆ ನೀವು ತೆಗಿತೀರಲ್ಲೋ? ಓ ಕರೆಕ್ಟ್ ಸ್ವಾಮಿ. ಇವಾಗೇನ್ ಎಲ್ಲಾ ಕಡೆಗೂ ಸಿಗುತ್ತಲ್ಲ. ಮತ್ತೀಗ ಬಾರ್ ಅಂಗಡಿ ತೆಗಿದ ಕಾಯ್ಬೇಕಾಗಿಲ್ಲ ಕಣೋ ಭಕ್ತ. ಓ ಕರೆಕ್ಟ್ ಕಂದ. ನಿಧಾನಕ್ಕೆ ಕುಕ್ಕಿ ಹೇಳ್ರಿ ಅಂತೀರಾ? ನಮ್ಗೆ ಇಲ್ಲಿ ಯಾಕೆ ನಮ್ಗೆ ಹುಷಾರಿಲ್ಲ, ಚೌಕರ್ ಕಂದ. ಇಂತ ನನ್ನ ಮಕ್ಳು ಸ್ವಾಮಿ ಆಗವತ್ಗೆ ಮತ್ತೆ ಎಲ್ಲ ಹೋಗಿ ಬರೋ ಟೈಮಾಗೆಲ್ಲ ಮಾಡಿಯೋದು. ನೋಡ್ದೆ ಸಾಬ್ರ ಕೂಗಿದಂಗ್ ಕೂಗ್ತಾನೆ ಕುಡಿದ್ಬಿಟ್ಟು ಕುಡಿದ್ಬಿಟ್ಟು ಸಾಬ್ರ ಎಂತದ ಮಧ್ಯಾಹ್ನ ಟೈಮ್ ಕೂಗ್ತಾರಲ್ಲ. ಏನ್ ಹೇಳ ನಿಂತನಿಗೆ ಇಂಥರಿಂದಲೇ ಅಲ್ವರ ಬರೇ ಒಳ್ಳೆ ಸ್ವಾಮಿಗಳಿಗೆ ಬೆಲ್ಲಿಲ್ದಂಗ ಆಗೋಯ್ತು. ನೀನು ಒಳ್ಳೆ ಭಕ್ತ ಏನೋ? ನಾವೇನು ಹೇಳ್ಕೊಂಡಿದೀವ ಸ್ವಾಮಿ ಭಕ್ತರು ಅಥವಾ ನಾವು ಪೂಜಾರರು ಅಂತದಿಂತ ಏನೋ ಹೇಳ್ಕೊಂಡಿದೀವ ನಿಮ್ಗೆ? ಬರ್ಬೇಕಾರೆ ನೀನು ಆ ಊರು ಈ ಊರು, ಆ ದೇಶ ಈ ದೇಶ, ಆ ಊರು ಈ ಊರು, ಈ ತಿಂಡಿ ಆ ತಿಂಡಿ, ಆ ಊರು ಈ ಕೇರಿ ಆ ಕೇರಿ ಎಲ್ಲ ಸುತ್ತಿ ಬರ್ಬೇಕಾರೆ ನಿನ್ಗೆಲ್ಲ ಅಡೆತಡೆಗಳೆಲ್ಲ ಆಗ್ಬೇಕಾರೆ ಅದನ್ನೆಲ್ಲ ಸರ್ವನಾಶ ಮಾಡಿ ನಾನು ತಿಪ್ಟು ರತ್ನ ಹತ್ರ ಹೋಗ್ಬೇಕಾರೆ, ಲಕ್ಷ್ಮಣ ಹತ್ರ ಹೋಗ್ಬೇಕಾರೆ ನಿಂಗೆಲ್ಲ ಒಳ್ಳೇದ್ ಮಾಡಿ ನಾನು ನಿಂಗೆ ಎಷ್ಟು ಒಳ್ಳೇದ್ ಮಾಡಿದ್ರೆ ನೀನ್ ನನಗೆ ಅವಾಜಿ ಶಬ್ದಗಳನ್ನ ನಿಂದಿಸ್ತಿದ್ದೀನೋ ಕಂದ? ರೇ ಕೂತ್ಕೊಳ್ರಿ, ನೀನ್ ಅದೇ ನೇನ ತಗೊಂಡಿ ಎಲ್ಲಾರು ಹೋದಂಗ ನಾವು ಹೋಗ್ತೀವಿ ಪ್ರಪಂಚಗೆಲ್ಲ. ಯಾರು ಹೋಗಲ್ವಾ ದೇವಸ್ಥಾನ ತಿನ್ರಿಗೆ ಎಲ್ಲಾರ್ಗು ನೀನೇ ಕಾಯ್ತೀಯ? ದೇವ್ರು ಕಾಪಾಡ್ತಾನೆ ಹೊರಗೆ ಹೋಗ್ತೀವಿ, ಅದನ್ನ ಕಟ್ಕೊಂಡು ನನಗೆ ಫೋನ್ ಯಾಕೆ ಮಾಡ್ತೀನಿ? ಹೋಗೋ ಏನೋ ಕೊಟ್ಬಿಟ್ರ ಬಡ್ಡಿ ದುಡ್ಡು ಕೊಟ್ಟು ಸಾಲ ಕೊಟ್ಬಿಟ್ರ ನಂಗ್ ಮಾತಾಡ್ತೀವಿ, ಹೋಗ ಬರೋ ಅಂತ. ಲೇ ಕಂದ, ಐ ಕಂದ, ನಮ್ ಕಷ್ಟ ನಮಗ್ ಗೊತ್ತು. ನಿನ್ಗೇನ ಬಂದಿರತಕ್ಕಂತ ಕಷ್ಟ ಹೇಳೋ. ಕೆಳ ಮಾತ್ರದಲ್ಲಿ ನಿರ್ಮೂಲನೆ ಮಾಡಿ ನಿನ್ಗೆಲ್ಲ ಒಳ್ಳೇದ ಮಾಡ್ಬೇಕು. ನಿಮ್ ಮನೆ ಸೀಟ್ ಒಳಗಿಂದ ನಿನ್ನ ದುಡ್ಡಿನ ಸುರಿಮಳೆ ಸುರಿಸ್ಬಿಡ್ತೀನಿ ಹೇಳೋ ಇವತ್ತು. ಕೆರೆ ಕಡಿಗೆ ಹೋಗಿ ಬಂದಿದ್ರ ಅಲ್ಲ? ಹಂಗಂದ್ರೆ ಏನೋ ಕೆರೆ ಕಡಿಕೆ ಯಾಕೋ? ಕೆರೆ ಕಡಿಕೆ ಯಾಕೋ ಕಂದ? ದುಡ್ಡೆಲ್ಲ ಮ್ಯಾಲಿಂದ ಉದ್ರಂಗಿದ್ರೆ ಇನ್ನೇನಂತ ನೀವು ನಿಮ್ಮ ನಡಿಬೇಕಾಯ್ತಾ? ಇರ್ಲಿ, ಈಗ ದುಡ್ಡು ಕೆರೆ ಕಡಿಕೆ ಏನ್ಕೆ ಹೋಗ್ಬೇಕು ಹೇಳು? ದುಡ್ಡು ಉದುರಿಸ್ತೀವಿ ಅಂದ್ರಲ್ಲ ಮ್ಯಾಗಡೆಗೆ ಸೀಟ್ ಹಿಡಗಾಸಿಯ. ಅದಿರ್ಲಿ, ಅದ್ ಬಿಡು. ಕೆರೆ ಕಡಿಗೆ ಹೋಗ್ ಬಂದ್ರ ಅಂದ್ರೆ ಏನಕ್ಕೆ ಅಂತ ಈ ಕೇಳು. ಕೆರೆ ಕಡಿಗೆ ಇನ್ನೇನ್ ಕೊಯ್ ಬರ್ತಾರೆ, ಹೊರಗಡಿಕೆ ಆಚೆ ಕಡಿಗೆ ಕೊಯ್ ಬಂದಾರ ಅಂತ ಹೇಳಿದ್ದು. ಅಲ್ಲಿ ಬಾತ್ರೂಮ್ ತೊಳ್ಕೊಳಕ್ಕೆ ಅಂತನಾ? ಅಲ್ಲೇ ಅಲ್ವ ನೀರ್ ಸಿಗೋದು. ನಾವ್ ತೊಳ್ಕೊಳಲ್ಲ ಕಣೋ, ಬರೀ ಒರ್ಸ್ಕೊಳೋದು ಪೇಪರ್ಗೆ. ಬಿಡಿ ಹೆಂಗನ ಮಾಡ್ಕೊಂಡು ಹಂಗೆ ಇದು ನಿಮ್ಮನ್ನ ಬಿಡಿ ಸಾಕ್ ಕ್ಲೋಸ್. ನಾವು ಪೇಪರ್ ತಗೊಂಡೋಗಿರ್ತೀವಿ ಕಣೋ, ಇಂಗ್ಲಿಷ್ ಪೇಪರ್ ತಗೊಂಡೋಗಿ ಹಂಗೆ ಹೋಗಿದೆ ಹಂಗೆ ಕ್ಲೀನ್ ಆಗಿ ಒರ್ಸ್ಕೊಂಡ್ ಬಂದ್ಬಿಡ್ತೀವಿ. ಬಿಡ ಸೆಟ್ ಹೊತ್ತ ನೀರ್ ಯಾಕೆ ವೇಸ್ಟ್ ಮಾಡ್ಬೇಕು? ನೀರ್ ವೇಸ್ಟ್ ಮಾಡಿದ್ರೆ ಹಂಗೆ ನಿಮ್ ಇದನ್ ಮಾಡ್ಸ್ಕೊಂಡ್ ಫೋನ ನೀರ್ ವೇಸ್ಟ್ ಮಾಡ್ಕೊಂತಾರೆ ಅಂತೆ. ನೀನ್ ಸ್ವಾಮಿ ನಾನು ಪೇಪರ್ ವರ್ಷ ನನ್ನ ಮಗ, ನೀನ್ ಸ್ವಾಮಿ ನೀನು ಕಂದ. ನೋಡ, ಈಗ ಆತರ ಎಲ್ಲ ಮಾತಾಡಕ್ ಹೋಗ್ಬೇಡ. ಪೇಪರ್ ದೇವ್ಗಳಿರ್ತಾವ, ಪೇಪರ್ ವರ್ಷ ಪೂಜೆ ಮಾಡಿದೆ ಅಲ್ಲ ಕಣ, ತಡಿಯೋ ಕಂದ.
ನಾನ್ ಹೇಳೋದೇನ್ ಗೊತ್ತಾ, ಅದು ಅವ್ರವ್ರ ಇಷ್ಟ ಕಣೋ. ಅವ್ರ ಇಷ್ಟ. ನಿಮ್ಮ ತಡಿಯೋ ತಪ್ಪ. ಒಂದ್ ನಿಮಿಷ, ನೀನು ನಾನ್ ಮಾತಾಡಕ್ಕೆ ನನ್ ಟೈಮ್ ಕೊಡ್ಬೇಕು, ನೀನು ಸಮಯ ಕೊಡ್ಬೇಕು. ನೀನು ನಾನ್ ಮಾತಾಡಿದ್ಮೇಲೆ ನೀನ್ ಏನ್ ಬೇಕಾದ್ರೂ ಮಾತಾಡು. ಏನ್ ಗೊತ್ತಾನೋ ಕಂದ, ಹೇಳಿ. ಈಗ ಒಬ್ಬೊಬ್ರು ಬಾತ್ರೂಮ್ ಹೋಗಿ ನೀರಲ್ಲಿ ತೊಳ್ಕೊಂತಾರೆ. ಸುದ್ದಿ ಬಿಟ್ಟು ಬೇರೆ ಮಾತಾಡಿ. ತಡಿಯ, ಅದೇ ಸುದ್ದಿ ಇರೋದ್ನೇ ಮಾತಾಡ್ಬೇಕು. ಸುದ್ದಿ ಏನ್ ಮಾತಾಡ್ತೀಯ? ಒಬ್ಬೊಬ್ರು ಪೇಪರ್, ಒಬ್ಬೊಬ್ರು ಹಂಗೆ ಬಟ್ಟೆ ಹಂಗೆ ಅಂಡರ್ವೇರ್ ಪ್ಯಾಂಟ್ ಹಾಕೊಂಡ್ಬಿಡ್ತಾರೆ. ಏನಾಗುತ್ತೆ? ಇನ್ನೊಬ್ರು ತೀರ್ಥ ತಾಣಕ್ಕೂ ಅಸಹ್ಯ ಆಗುತ್ತಲ್ಲ ಇವ್ನು ಮಾತಾಡೋದ್ ನೋಡ್ರಿ. ಅವ್ರು ಹಿಂಗೆ ಮಾಡ್ತಾರೆ ಅಂತ ಅಲ್ಲ, ಬಿಡಿ ಬಿಟ್ಟಾಗ್ರಿ. ಈಗ ನೀರಲ್ಲಿ ತೊಳ್ಕೊಂಡ್ರೆ ಹೋಗುತ್ತೆ, ಪೇಪರ್ ಆಗಿ ಒರ್ಸ್ಕೊಂಡ್ರೆ ಹೋಗುತ್ತೆ. ಹಂಗೆ ಇದ್ರೆ ಏನಾಗುತ್ತೆ? ಹಂಗೆ ಇದ್ರೆ ಇದು ಸತ್ನಾಯಿ ವಾಸನೆ ಬರ್ತೈತೆ. ಇಲ್ಲ ಬರಲ್ಲ, ಬೇಕಾದ್ರೆ ಇದ್ದು ನೋಡು ನೀನ್ ಒಂದ್ ವಾರ. ಹಂಗೆ ಹೇಳೋಣ. ಬಾತ್ರೂಮ್ ಹೋಗ್ಬಿಟ್ಟು ತೊಳ್ಕೊಂಬೇಡ. ಹಾ, ಹಂಗೆ ಅಂಡರ್ವೇರ್ ಹಾಕೊಂಡ್ ಹಂಗೆ ಪ್ಯಾಂಟ್ ಹಾಕೊಂಡ್ ಓಡಾಡ್ತಾರೆ. ಹಂಗೆ ದಿವಸ ಹೋಗ್ತಾ ಇರು, ತೊಳ್ಕೊಂಬೇಡ. ಆಮೇಲೆ ಆಮೇಲೆ ಏನಾಗುತ್ತೆ ಅಂತ ನೀನೇ ನೋಡ, ಗೊತ್ತಾಗುತ್ತೆ. ಯಾರನ್ನ ಅಕ್ಕಪಕ್ಕದಾಗ ಓಡಾಡೋ ಜನಕ್ಕೆ ಇದು ನನ್ನ ಮಗ್ಗೆ ಏನೋ ಆಯ್ತು ಅಂತ ಕಲ್ಲಾಗ ಎಸ್ತಾರೆ, ಅಂದ್ರೆ ಯಾವ್ದನ್ನ ಉಚ್ಚಾಸ್ಪತ್ರೆಗೆ ಫೋನ್ ಮಾಡಿ ತಿಕ್ಲಿಡ್ದ ಇದೆ ಅಂತ ಅಂತಾರೆ. ಅಕ್ಕಪಕ್ಕದಾಗ ಓಡಾಡೋ ನೀನ್ ಅಂಡರ್ವೇರ್ ಬಿಚ್ಚಿ ಮೂಸ್ ನೋಡಕ್ ಬರ್ತಾರ? ಎತ್ತೋದ್ರು ಅತ್ಲೇ ಬರ್ತಾನಲ್ಲ ಕಾರಣ ಸ್ವಾಮಿಗಳು. ಬಿಡಿ, ಇವಾಗ ಯಾವ ನಂಬರ್ ಮಾಡಿದ್ರೆ ನೋಡಿ. ಅದೇ ನಾವು 161 ಲಾಸ್ಟ್ ನರಸಿಂಹರಾಜು. ಬಿಡಿ, ಆಯ್ತು, ಕರೆಕ್ಟ್ ಬಿಡಿ. ಲೇಟ್ ನರಸಿಯಪ್ಪ, ಬಳ್ಳಾಪುರ, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ, ಬುಗುನಹಳ್ಳಿ ಪೋಸ್ಟ್. ಕಪ್ಪು ಯೂನಿಕಾರ್ನ್ ಗಾಡಿಯಲ್ಲಿ ಓಡಾಡ್ತೀಯ, ಕಿವಿಗಾಡ್ ವಾಲೆ ಹಾಕೊಂಡಿದ್ಯಾ, ಗಣೇಶ ಇದ್ದಂಗಿದ್ಯಾ, ತಿಪ್ಪರು ರತ್ನಮ್ಮನ್ ಮಡಿಕೊಂಡಿದ್ಯಾ, ಗೊಲ್ರಮ್ಮನ್ ಮಡಿಕೊಂಡಿದ್ಯಾ, ನೆಟ್ಕೊಂಡೆ ಲಕ್ಷ್ಮಮ್ಮನ್ ಮಡಿಕೊಂಡಿದ್ಯಾ, ಲಲ್ಲಿನ್ ಮಡಿಕೊಂಡಿದ್ಯಾ, ಇಷ್ಟೆಲ್ಲ ನೀನು ಇನ್ನೂ ಜಾಸ್ತಿ ಹೇಳ್ಬೇಕಾ? ನೀನ್ ಸ್ವಾಮಿನ ನೀನು ಮಾತ್ರ ನಿಂಗ್ ಮನೆಗಿದ್ದೀನಿ ಕಂದ. ನಾನು ಗುಂಜಕ್ಕ ತಡಿಯೋ ಕಂದ, ಮೊನ್ನೆ ಎಲ್ಲೋ ಕ್ಷೇತ್ರಕ್ಕೆ ಹೋಗಿದ್ದಲ್ಲ, ಒಳ್ಳೆ ಪುಣ್ಯ ಕ್ಷೇತ್ರಕ್ಕೆ. ಎಲ್ಲೋ ಯಾಕೆ ಕ್ಷೇತ್ರಕ್ಕೆ ಹೋಗಿಲ್ಲ? ನಿಂದು ನೀರ್ ಮುಟ್ಟೋಗ್ ಮೊದ್ಲು. ಯಾರು? ನಾನು ನೀರ್ ಮುಟ್ಟಲ್ಲ. ನೀರ್ ಬಿಡ್ತೀರ ಸ್ವಾಮಿ ನಾ ಗುಂಜಕ್ಕ. ಅಲೋ, ಏನು ಬೆಂಕಿ ಹಚ್ಕೊಂತಾರ? ಯಾಕಣ ಸಿಲಿಂಡರ್ ಹೊಡೆದೋತಾ? ಯಾಕಣ ನರಸಿಂಹಣ್ಣ? ಈಗ ಸ್ವಾಮಿ ಪ್ರಸಾದ ಅಂತ ಊಟ ಮಾಡೋಣ ಅಂತ ಹೊಲ್ಟೆ ಕೈ ತಗೊಂಡು. ಇದು ಸಿಲಿಂಡರ್ ಓಪನ್ ಆಯ್ತಾ ಸುಟ್ಕಿಟ್ಟು ಹೋದ? ನಾನು ಯಾರು ಹೇಳು ಮೊದ್ಲೇ? ಗಂಗರಾಜ ಮನಂಗಿ. ನಾನು ಗಂಗರಾಜ. ಏನ್ ಸಮಯ? ಮನಂಗಿಂದ ಅವತ್ತು ಇದು ಶೋಲ್ಡರ್ ಮದ್ರೇಸ್ ಅಂತ ಎಲ್ಲ ಬಂದಿದ್ರಲ್ಲ, ನಾವೆಲ್ಲ ಸೇರ್ಕೊಂಡಿದ್ವಲ್ಲ. ಗೊತ್ತಾಯ್ತು. ಇನ್ನೇನು ಸಮಾಚಾರ? ಆರಾಮಾಗಿದ್ದೀರಾ? ಆರಾಮು. ಇವತ್ತು ಎಲ್ಲೂ ಹೋಗಿಲ್ಲ, ಮಂತೆ ಐತಿ. ಮದ್ವೆಗೆ ಹೇಳೇ ಇಲ್ವಣ್ಣ? ಮದುವೆ ಇನ್ನ 17-18. 17-18? ಅದಕ್ಕೆ ನಿಮ್ಮ ಅಭಿಮಾನಿಗಳೆಲ್ಲ ಅವತ್ತು ಬಂದಿದ್ರಲ್ಲ ಕಾರ್ಗಳಾಗೆ ಎಲ್ಲ. ಇದು ಬೆತ್ತನಗೆರೆ. ಅಲ್ಲಲ್ಲ, ನಮ್ ಗೂಡೂರು ಸುತ್ತದವರು ಅಭಿಮಾನಿಗಳು ಯಾರು ಗಾಡಿಗಳಿಗೆಲ್ಲ ಬಂದ್ರಲ್ಲ ಅವತ್ತು. ಆಗ ಅವರು ಎಲ್ಲ ಕೇಳಿದ್ರು, ಮದ್ವೆಗೆ ಹೇಳಲಿಲ್ಲ, ಹೋಗ್ಬೋದಾಗಿತ್ತು, ಏನ್ ಆಗೋಯ್ತಾ ಏನು ಅಂತ ಕೇಳು ಅಂತ ಅಂದ್ರು. ಅದಕ್ಕೆ ಮಾಡ್ದೆ ಅಣ್ಣ. ಹೇಳ್ದಂಗೆ ಇದು ಮಾಡ್ರಿ, ನಾನು ನಮ್ಮ ಮಕ್ಕಳು ಬಿಡ್ತಾರೆ ಆ ಕಡೆ ಸೈಡ್ ಬಂದ್ರೆ. ನಮ್ಮ ಯಾರು ಬೇಡ, ಈ ರವಣ್ಣರು ಇದಾರಲ್ಲ ನಮ್ಮರು, ನಮ್ಮ ರವಣ್ಣರು. ಆ ಮಿಂತ್ರಿ ಊಟಿಂದ ನಮಗೆ ಎಲ್ಲಿ ಹೇಳ್ತೇನೆ, ಮಗನ ಮದುವೆಗೆ ಸೀಟು ಇದನ್ನ ಪಲಾವ್ ತುಂಬಿಕೊಂಡು ಅಂತ ನಮಗೆ ಹಂಗೆ ಹಿಂಗೆ ಅಂತ ಹೇಳ್ಬಿಡ್ತಾರೆ. ಫಸ್ಟ್ಗೆ ಅಲ್ಲೇ ಹೇಳೋದಣ್ಣ ನಾವು. ಹೌದಾ? ಫಸ್ಟ್ ಅಲ್ಲಿ ಹೇಳ್ಬಿಟ್ಟು ಆಮೇಲೆ ಮುಂದ್ಗಡೆ ಪ್ರಯಾಣ ಬೆಳೆಸ್ತೀವಿ. ಫಸ್ಟ್ ರವೀಣರ್ಗೆ ಹೇಳ್ಬಿಡ್ತೀರಾ? ಯಾಕೆ ಚೆನ್ನಾಗಿ ಮಾಡ್ತಾ ಇದೀವಿ. 30-35 ಲಕ್ಷ ರೂಪಾಯಿ ಮೇಲೆ ಖರ್ಚು ಮಾಡ್ತಾವ್ರೆ ಅವ್ರ ಗಣ್ಯರು. ಅಂತದ್ರಾಗೆ ನಾವು ಜನಕ್ಕೆ ಹೇಳಿದ್ರೆ ಯಾರು ನಮ್ಮ ಮಕ್ಕಳಿಗೆ ಹೇಳೋರು. ಅವ್ರು ಆಡ್ಕೊಂಡ್ಬಿಡ್ತಾರೆ ಅಂತ. ರವೀಣರ್ ಆಡ್ಕೊಂಡ್ಬಿಡ್ತಾರಾ? ಅವ್ರೊಬ್ಬರೇ ಆಡ್ಕೊಂಡ್ರೆ ಇಲ್ಲ, ಎಲ್ಲ ನಿಂತಿರ್ತಾವಲ್ಲ ಅದೇ ಹೇಳ್ತಾರೆ. ಈಗ ನಾವ್ ಯಾವ್ದನ್ನ ಮರ್ತೋದ್ರೆ ಅಂತ ಸುಮ್ಮನೆ ಹೋದ್ರೆ ತುಸುಕ್ತು ಅದೇ ಗ್ಯಾಪ್ ನೋಡಿಸ್ತಾರ ಅವ್ರು. ಅದಕ್ಕೆ ಇದು ಯಾವ್ದೋ ಒಂದ್ಸಲ ಈಗ 4-5 ವರ್ಷದಾಗೆ ಒಂದು ನಾವೆಲ್ಲ ರಾತ್ರಿ ಎಲ್ಲ ಕುಣಿದ್ಬಿಟ್ಟು ಸಖತ್ತಾಗಿ ತಪ್ಪೆ ಪಪ್ಪೆ ಅರೆ ಬಡಿಯಾರೆಲ್ಲ ಕುಣಿದ್ಬಿಟ್ಟು ಮನಿಕೊಂಡ್ಬಿಟ್ಟಿದೀವಿ. ಮನೆ ಕಂಡ್ರೆ ಏನಾಯ್ತ್ರೆ ಅಡಿಗೆ ಅದು ಮಾಡೋದು ಲೇಟ್ ಆಗ್ಬಿಡ್ತು ನಮ್ಮ ಮನೇಲಿ.
ಯಾರನ್ನ ಪರೀಕ್ಷೆ ಮಾಡಕ್ಕಿಲ್ವಾ ಹಂಗೆ ಹಿಂಗೆ ನಮ್ಮ ನ್ಯಾಕ ಅಯ್ಯೋ ಅನ್ನಿಸ್ತೀರಾ ಹಂಗೆ ಹಿಂಗೆ ಅಂತ ಮನೆಗೆ ಅವರು ಎಲ್ಲ ನಿದ್ಗೆಟ್ಟಿದ್ರಲ್ಲ. ಹಂಗಾಗಿ ಒಂದ್ಸಲ ಇದು ಎಲ್ಲ ಬೇರೆ ನಮ್ಮನೆಗೆ ಬಂದು ಪಕ್ಕದ ಮನೆಗೆ ಯಾರ್ದ ಮನೆಗೆ ಹೋಗಿ ಅದನ್ನೇ ಇನ್ನ ಮರ್ತೇ ಇಲ್ಲ. ಈಗ ಮಾಡ್ದಂಗೆ ಜ್ಞಾಪನಿಸ್ತಾರೆ ಈಗ ತಕ್ಷಣಕ್ಕೆ. ಯಾರು? ಅದೇ ರವಣ್ಣರು ಅಂತ, ಇದು ನಮ್ಮ ಫ್ರೆಂಡು, ಇವರು ನಮ್ಮ ಆತ್ಮೀಯರು. ಹಂಗಾಗಿ ಫಸ್ಟ್ ಯಾವುದೇ ವಿಚಾರ ಅವ್ರಿಗೆ ತಿಳಿಸ್ಬಿಡ್ತೀವ್ರಿ. ಅವ್ರೊಬ್ರು ಬಂದ್ರೆ 100 ಜನ ಬಂದಂಗ ಆಗತ್ರಿ ನಮ್ಗೆ. ಹಂಗಾಗಿ ಅವ್ರಿಗೆ ತಿಳಿಸ್ಬಿಟ್ಟು ನಾನು ಆಯ್ತಣ್ಣ. ಇದು ಮಂತ್ರಾಲಯಕ್ಕೆ ಹೋಗಿದ್ದೀರಾ? ಹೋದ ಸಮಯ ಆಕಾಶ್ ಹೋದ ಅದು ನೋಡ್ಬೇಕು ಅಂತ ಮನಸ್ಸು ಕಾಡ್ತಾ ಇತ್ತು. ಹೋಗಿ ಇದು ನಿಮ್ಮ ಪಕ್ಕದಲ್ಲಿ ನಿಂತಾರಲ್ಲ ಅವ್ರೇನ ಲಲ್ಲಿ ಅಂದ್ರೆ? ಇಲ್ಲ, ಈ ಕಡೆಗೆ ರವಿ ಅವರಲ್ಲ, ನಮ್ಮ ರವಿನು ನಾನು ಪಕ್ಕದಾಗ ನಿಂತಿದ್ವಿ. ಅವರಲ್ಲ. ಆಮೇಲೆ ನಮ್ಮ ಸಣ್ಣದ ಮಗನಿಂತ ಐತೆ. ಆದ್ಮೇಲೆ ಅವರು ನಮ್ಮ ಮಗ ಪಾಪ ಅವ್ರ ಹೆಂಗಿಸ್ ಆ ಕಡೆ ಪಕ್ಕದಾಗ ನಿಂತವ್ರೆ. ಅಲ್ಲಣ್ಣ ಅವರಲ್ಲ. ಈ ಯೂಟ್ಯೂಬ್ ಅಲ್ಲೆಲ್ಲ ಬಂದೈತಲ್ಲ ರೀ ನಿಮ್ಮ ಕೆಂಪು ಸೀರೆ 191 ಆಗಿತ್ತು ಅಂದ್ರೆ ನನಗೆ ತಲೆ ಎಲ್ಲೂ ಹೋಗಿಲ್ಲ ಇವತ್ತು. ಅಣ್ಣ ನಾನ್ ಗಂಗರಾಜ ಮಾನಂಗಿಯಿಂದ. ಗೊತ್ತಾಯ್ತು ಸ್ವಾಮಿ, ಕಲಾವಿದ್ರು. ಗಂಗರಾಜ ಮಾನಂಗಿಯಿಂದ. ಅದೇ ಅವ್ರ ಲಲ್ಲಿ ಅಂದ್ರೆ ಕೆಂಪು ಸೀರೆ ಉಟ್ಕೊಂಡು ಅವ್ರೇನಾ ನಿಮ್ಮ ಹೆಂಗ್ ಅವ್ರ ಲಲ್ಲಿ ನೀವು ಇಟ್ಕೊಂಡಿರೋರು? ಸ್ವಲ್ಪ ಬಂದು ಇಲ್ಲ ಇದು ಅಣ್ಣ ಇಕ್ರಿ ಫೋನು. ಅಣ್ಣ ಅಲ್ಲ ಗಂಗರಾಜ ಕಡೆನಾ? ಗಂಗರಾಜ ಇಕ್ರಿ. ಅಲ್ಲ ಒಟ್ಟಿಗೆ ಅನ್ನ ತಿಂತ ಏನ್ ತಿಂತೀರಿ ಸಮಯ? ಹೊಟ್ಟೆಯಿಂದ ನೀರು ಕುಡ್ದಿಲ್ಲ. ಫೋನು ಇಲ್ಲಿಗಾಲೇ 300 ಫೋನ್ ಬಂದಿದ್ದಾವೇನೋ ಅವ್ರದ್ದು ಎಲ್ಲ. ಅಲ್ವಾ? ಏನು ಬೆಂಕಿ ಹಚ್ಕೊಂತಾರ? ಯಾಕಣ್ಣ? ಸಿಲಿಂಡರ್ ಹೊರಗೋತಾ? ಯಾಕಣ್ಣ ನರಸಿಂಹಣ್ಣ? ಈಗ ಸ್ವಾಮಿ ಪ್ರಸಾದ ಅಂತ ಊಟ ಮಾಡೋಣ ಅಂತ ಹೊಟ್ಟೆ ಕೈ ತೊಗೊಂಡು ಇದು ಸಿಲಿಂಡರ್ ಓಪನ್ ಆಯ್ತಾ ಏನೋ ಸುಟ್ಕಿಟ್ಟು ಹೋದ? ನಾನು ಯಾರು ಹೇಳು ಮೊದ್ಲೇ? ಗಂಗರಾಜ ಮಾನಂಗಿ. ಅದೇ ಗಂಗರಾಜ ಅಣ್ಣರೇ. ಗಂಗರಾಜ ಅಣ್ಣ ನಾನು ಸುಮ್ಮನೆ ಈಗ ನೀನ್ ಈ ಶಿವ ಅಂತ ಈಗ ಊಟ ಮಾಡೋಣ ಅಂತ ಕೈ ತೊಗೊಂಡೆ. ಅಲ್ಲ ಅಣ್ಣ, ಈ ಲಲ್ಲಿ ಜೊತೆ ಯಾವ ಕಡೆ ಹೋಗಿದೆ ನಿಮ್ ದೇವಸ್ಥಾನಕ್ಕೆ? ಅಣ್ಣಗ್ ನಾನು ಸುಮ್ಮನೆ ಈಗ ನೀವೇನ್ ನೀವು ಅನ್ನ ತಿಂತೀರ ಹೇಗೆ ತಿಂತೀರ ನೀವು? ಯಾಕಂದ್ರೆ ಹಿಂಗ್ ಬೈತಿದ್ಯಾ? 7 ತಿನ್ನಂಗ್ ಮಾಡ್ಬಿಟ್ಟು ಯಾಕೆ ಬೈತೀರ ಅಂತ. ನಿನ್ಗೇನ್ ಗ್ಯಾಸ್ಟ್ರಿಕ್ ಇಲ್ವಾ? ನಮಸ್ಕಾರ. ಗ್ಯಾಸ್ಟ್ರಿಕ್ ಇರ್ಲಿ ಬಿಡ್ಲಿ ಅದು ಒಂದ್ ಸ್ವಲ್ಪ ಐತೆ, ಅದಕ್ಕೂ ಮಾನವ ಐತೆ ಧರ್ಮ ಅನ್ನೋದು. ನನಗೆ ನೀನ್ ಮದುವೆಗೆ ಹೋಗಿ ಬರ್ಬೇಡ, ಏನು ಬೇಡ ನೀನು. ಇದು ಮೊದಲು ನಿಂದು ಟಿಕಾ ವಾಶ್ ಮಾಡ್ಕ. ಯಾಕೆ ಯಾಕೋದು ಬೇಡ ನೀನು. ಹಲೋ, ಗೊತ್ತಿಲ್ಲ ಸ್ವಾಮಿ, ಒಂದು 1/4 ಗಂಟೆ ಇದು ಮಕ್ಕಳು ಹೋಗಂತ ಇದ್ದೆ. ಅಣ್ಣ ನಾಲ್ಕು ಅಣ್ಣ. ಯಾರು ಹೇಳು? ನಾನ್ ಸೋಮಣ್ಣ. ನರಸಿಂಹಣ್ಣ ಇದು ಸೋಮಣ್ಣ ಬೆಳ್ಳಾವಿ. ನಿಮ್ಮ ಅಮ್ಮರು ತೀರೋದಾಗ ಫೋನೇ ಮಾಡ್ಲಿಲ್ರ ನಮ್ಗೆ. ನಿಮ್ಮ ತಾಯರ್ ತೀರೋದ್ರ ಸ್ವಾಮಿ. ಏನ ಬಿಡಿ, ಅದು ವಿಧಿ ಬರ ಏನ ಆಯ್ತು. ಈಗ ನಾನು ಒಂದು ವ್ಯವಹಾರ ಮಾತಾಡೋಣ ಅಂತ ಫೋನ್ ಮಾಡಿದೆ ನಿನ್ನ ಹತ್ರ. ಏನ್ ಹೇಳಿ? ಅಣ್ಣ ನೋಡು, ಬೇರೆಯವ್ರಿಗೆಲ್ಲ 11,500 ರೂಪಾಯಿ ಲೋಡು. ನಿನ್ಗೆ ಆದ್ರೆ 10,500 ರೂಪಾಯಿ ಬಿಟ್ಕೊಡ್ತೀನಿ. ಕೆಮ್ಮಣ್ಣ ಐತೆ, ಬಂದು ತಗೊಂಡೋಗ್ ಮನೆಗೆ. ಕೆಮ್ಮಣ್ಣು ಅದೇ ಇದು ಕೆಮ್ಮಣ್ಣು ಅಂದ್ರೆ ಇದು ಬಸರಂಗಿಗಳು ತಿಂತಾರಲ್ಲ ಅದ? ಹ್ಞೂ ಅಣ್ಣ, ನೋಡೋಣ ಒಂದ್ ಲೋಡ್ ನಿಮ್ ಅಂತ ಬಿಡಿಸ್ತೀನಿ. ಬೇರೆಗಾದ್ರೆ 11,500 ರೂಪಾಯಿ, ನಿನ್ಗಾದ್ರೆ 10,500 ರೂಪಾಯಿ ಕೊಡಿಸ್ತೀನಿ, ಆಯ್ತಾ? ಸೋಮಣ್ಣರ ಇದು ನಾವು ಏನ್ ಕೆಮ್ಮಣ್ಣು ನಾನೆಲ್ಲಿ ಮರಕ್ ಕೆಮ್ಮಣ್ಣು ಹೇಳ್ತೀನಿ ಕೇಳೋಣ, ಅದ್ ಹೆಂಗ್ ಮಾಡ್ಬೋದು ಅಂತ ವ್ಯಾಪಾರ. ಅದು ನಿಮ್ ಮನೆ ಮುಂದೆ ಈ ಕಡೆ ಹಳ್ಳಿ ಮತ್ತೆ ಜಾಗ ಐತಲ್ಲ, ಬೆಳಗ್ಗೆ ನಾನೆಲ್ಲ ಓಡ್ತೀನಿ ಅಣ್ಣ. ನಿಮ್ ಮನೆ ಮುಂದೆ ಹೋದ್ ಕೆಲ್ಸನು ಆಗಲ್ಲ. ಹಳ್ಳಿ ಮರದ ಮುಂದೆ ಜಾಗ ಐತಲ್ವಾ, ಅಲ್ಲಿ ಉಯ್ಕೊಂಬಿಡ್ರಿ. ಉಯ್ಕೊಂಬಿಟ್ಟಿ ಒಂದ್ ಚೇರ್ ಹಾಕೊಂಡ್ ಕೂತ್ಕೊಂಡು ಒಂದ್ ಬಿನ್ಗೆ ನೀರ್ ತಗೊಂಡು ಕಲ್ಸಿ ಒಂದ್ ಚೀಲ ಮಾಡ್ಬಿಟ್ಟು ಅಲ್ಲಿ ಹಾಕ್ಬಿಟ್ಟಿ ಉಂಡೆ ಮಾಡಿ ಕೆಮ್ಮಣ್ಣ್ ಮಾರ್ರಣ, ದುಡ್ಡಾಗುತ್ತೆ. 2 ರೂಪಾಯಿ ಒಂದ್ ಕೆಮ್ಮಣ್ಣ್ ಮಾರ್ರಿ, ಎಷ್ಟ್ ದುಡ್ಡಾಗುತ್ತೆ? ಕೆಮ್ಮಣ್ಣು 2 ರೂಪಾಯಿ ಒಂದ್ ಕೆಮ್ಮಣ್ಣ್ ಅಂತ ಅಂದ್ರೆ ಕೂತ್ಕೊಂಡು ಎಷ್ಟು? ಎಲ್ಲಿ ಮಾರಣ? ನಿಮ್ ಮನೆ ಮುಂದೆ ರೋಡ್ ಆಗಣ.
ಸಾಯನಾಕೆ ಸುಮ್ಕಿದ್ ಬುದಕ್ಕೆಲ್ಲ ಚಚ್ಕೊಂಡಿರ ಒಡವೆಲ್ಲ ಅವನಿಗೂ ಅಡಕ್ ಬಡ್ಡಿ ಅಂತ ಕೊಟ್ಟು ಈಗ ಅಮೌಂಟ್ ಮಾಡಿದ್ರೆ ಯಾರ ಕೆರ ತಗೊಂಡು ಇದು ಸ್ವಾಮಿ ನನ್ಗೆ ಬರಲ್ಲ, ನಂಗೆ ಬರಲ್ಲ ಅದು. ಇದು ಮಡಿಕೆ ಮಾಡೋರ್ಗೇನ ಗೊತ್ತಾಗುತ್ತೆ ಕೇಳಿ ಫೋನ್ ಮಾಡಿ. ನೀನ್ ಬೇಕಾದ್ರೆ ಮಡಿಕೆನೂ ಮಾಡ್ಕೊಂಬೋದಣ್ಣ, ದೊಡ್ಡದ್ ಬೇಕಾದ್ರೆ ಮಡಿಕೆ ಕುಡ್ಕೆ ನೀರ್ ಕುಡಿಯೋದು ಅದೆಲ್ಲ ಮಾಡ್ಬೋದಣ್ಣ. ಅದಕ್ಕೆ ನಿಂಗೆ ಹೇಳ್ತಿರೋದು, ಒಳ್ಳೆ ಲಾಭ ಬರುತ್ತೆ. ನಮಗ್ ಕೊಡೋದು 10,000 ರೂಪಾಯಿ, ಒಂದ್ ಮಡಿಕೆನೆ 150 ರೂಪಾಯಿ 200 ರೂಪಾಯಿ ತಕ ಹೋಗುತ್ತೆ. ಬೇಸಿಗೆಗಾಲದಾಗೆ ಒಳ್ಳೆ ಡಿಮ್ಯಾಂಡ್ ಆಗುತ್ತೆ. ಈ ಕಡೆ ಬೀಮ್ಸ್ ಅಂದ್ರೆ ಬೆಳ್ಳಾವಿ ಕಡೆ ಯಾರು ಮಡಿಕೆ ವ್ಯಾಪಾರ ಮಾಡ್ತಿಲ್ಲ. ನೀನು ಅದೆಲ್ಲ ಬಿಟ್ಟು ಫೈನಾನ್ಸ್ ಗಿನಾನ್ಸ್ ಎಲ್ಲ ಬಿಟ್ಟು ಮಡಿಕೆ ವ್ಯಾಪಾರ ಮಾಡು. ನೋಡು, ಭಕ್ತ ಕುಮಾರ್ ನೆನ್ಸ್ಕೋ, ಬೆಳಿಗ್ಗೆ ಎದೋಳು, ಕಚ್ಚೆ ಪಂಚೆ ಹಾಕೋ, ಕ್ಲೀನ್ ಆಗಿ ದೇವ್ರ ನೆನ್ಸ್ಕೊಂಡು ನಮ್ಮನ್ ತುಳಿ ಮಣ್ಣೆಲ್ಲ ಚೆನ್ನಾಗ್ ತುಳಿದು ಮಡಿಕೆ ಕುಡ್ಕೆ ಆಮೇಲೆ ಬಸರಿ ಹೆಂಗ್ಸ್ಕೊಟ್ಟು ತಿಂತಾರಲ್ಲ ಕೆಮ್ಮಣ್ಣು, ಆತರ ಉಂಡೆ ಎಲ್ಲ ಮಾಡಿ ನೀನ್ ವ್ಯಾಪಾರ ಮಾಡು. ತಿರ್ಗಾ ನೀನ್ ಎಲ್ಲಿಗ್ ಬತ್ತಿಯ ನೋಡಿವಂತೆ. ನನ್ ಮಾತು ನೋಡೋ ಇವಾಗ ಯಾರಿಗೂ ಹೇಳಿ ನಾನು ನಿಜ ಆಗೈತೆ, ಎಲ್ಲಾರ್ಗು ಹೇಳಿರೋದು. ನೀನ್ ನೋಡೋ ಎಂತೆಂತ ಉದ್ಧಾರ ಮಾಡಿದೀನಿ, ಇನ್ನೊಬ್ಬನ್ ಉದ್ಧಾರ ಮಾಡ್ಬಿಡ್ತೀನಿ. ಈ ಮಾತ್ ಯಾರಿಗೂ ಹೇಳಕ್ ಹೋಗ್ಬೇಡ. ಮಡ್ಕೆ ಮಾರು ನೀನು. ಯಾರಿಗ್ ಮಾಡಿದ್ರೆ ಹೇಳು, ನನಗ್ ಬರಲ್ಲ ಸ್ವಾಮಿ, ನನಗ್ ತಿರ್ಗಾಡೋದೇ ಕಷ್ಟ. ಮಡಿಕೆ ಮಾಡೋದು ನೀವು ಅಣ್ಣ, ಅದಕ್ಕೆ ಹೇಳ್ತೀನಿ, ತಿರ್ಗಾಡೋದ್ ಗೊತ್ತು. ನೀನ್ ಒಟ್ಲು ಊರ್ ಅಗ್ಲ ಐತೆ ನಿನ್ ಒಟ್ಲು. ಓ ಅದೇ ನೋಡಿದಿರಲ್ಲ ಅದಕ್ಕೆ ನಾನು ಬರಲ್ಲ, ನನಗೆ ಹೇಳಿ. ಆ ಒಡ್ಲನ ಕರಗ್ಲಿ, ಇಲ್ಲಾಂದ್ರೆ ಮಣ್ಣು ತುಳಿತಾ ತುಳಿತಾ ಒಡ್ಲನ ಕರ್ಗು ದಪ್ಪ ಇದೆಯಲ್ಲ. ಇವ್ರು ಬರೀ ಮಾತಾಡ್ತೀರಿ. ಒಂದ್ ಅರ್ಧ ಗಂಟೆ ಬಿಟ್ ಮಾಡಿ, ನನ್ಗೆ ಯಾಕೆ ತಲೆ ಕೆಡಿಸ್ತೀರಾ? ತಡಿಯಣ, ಒಂದೇ ಒಂದ್ ಲೋಡ್ ಐತಿ, ಈಗ ನಿಮ್ಮಂತ ಕಳಿಸ್ಲಣ. ಹಲೋ, ಈಗ ನಿಮ್ಮಂತ ಕಳಿಸ್ಲಣ ಒಂದ್ ಲೋಡು. ಸೋಮಣ್ಣರ, ಹಾ ಮೊದ್ಲು ಇದೆಲ್ಲ ಇರ್ಲಿಲ್ಲ. ನಮಸ್ಕಾರ. ಮೊದ್ಲು ಇದೆಲ್ಲ ಇರ್ಲೇ ಇಲ್ಲ. ಆಗಳ ಜೀವನ ಅಣ್ಣ ಇದು. ಏನು ಒಂದರ ಒಂದ್ ಮಾಡ್ತಾ ಇರ್ಬೇಕು. ನಿನ್ನಂಗ ದುಡ್ಡು ಐತೆ, ನಿನ್ನ ಹತ್ರ ಹೆಂಗ ದುಡ್ಡು ಐತೆ, ಫೈನಾನ್ಸ್ ಮಾಡ್ಕೊಂಡಿದ್ಯ, ಹೆಂಗ ಬಡ್ಡಿ ದುಡ್ಡು ಬರುತ್ತೆ. ನಾವು ಇದು ಡ್ರಿಂಕ್ಸ್ ಮಾಡೋದು ಯಾವಾಗ ಕಲ್ತ್ರಿ ನೀವು? ಇಲ್ಲ ಕಣ, ನಾವೆಲ್ಲಿ ಡ್ರಿಂಕ್ಸ್ ಮಾಡ್ತೀವಿ, ನಿಂಗೆ ಗೊತ್ತಿಲ್ವಾ? ಮತ್ತೆ ಇದೇನ್ ಸ್ವಾಮಿ, ನಾನು ಬೆಳಗ್ಗೆ ನಾನೆಲ್ಲೋ ಶಿವ ಅಂತ ಹೊರಟೆ. ಅಣ್ಣ ನರಸಿಂಹಯ್ಯ, ಏನ್ ಗೊತ್ತಾ, ನಾನ್ ಹೇಳೋದ್ ಕೇಳಿಸ್ಕೊ. ಇಲ್ಲಿ ನಾವು ಬೇರೆ ಕಡೆಯಿಂದ ತರಿಸೋದು ಮಣ್ಣು. ಸೊ ಇದು ನನಗೆ ಒಂದ್ ಚೂರು ನನಗೆ ತಲೆಗೆ ಹೋಗಲ್ಲ. ನಾನೆಲ್ಲ ಇವತ್ತು ಹೋಗ್ಬೇಕು, ಸಂಘದ ದುಡ್ಡುಗಳು ಬೇರೆ ಇಲ್ಲ, ನಾನೆಲ್ಲ ಹೋಗ್ಬೇಕು. ನನ್ಗೆ ಇದು ಮಾಡ್ಬಿಟ್ಟು ನಾನು. ಅಣ್ಣ ಒಂದ್ ನಿಮಿಷ, ಹೆಂಗ್ ಮಾಡೋದು ಅಂತ ಕೇಳ್ತೀನಿ, ಕೇಳೋಣ. ಇಲ್ಲಿ ಯಾರು ಇದನ್ನ ಇವ್ರಿಗೆ ಯಾವಾಗ ತಿಕ್ಲು ಹಿಡಿತಿ ಹಿಂಗೆಲ್ಲ ಮಾತಾಡಂಗ? ಸೋಮಣ್ಣ ಈಗ ಹೇಳ್ತೀನಿ ಕೇಳೋಣ ಹೆಂಗೆ ಅಂತ ನಿಂಗ್ ಮಾಡೋದು. ಮಣ್ಣು ಕೆದ್ರಕೊಂಡ್ಬಿಡೋದಣ್ಣ, ಮಣ್ಣು ಕೆದ್ರಕೊಂಡು ಅಳ್ಕೊಂಡ್ಬಿಡೋದು, ಮಧ್ಯದಾಗ ಗುಂಡಿ ಮಾಡ್ಕೊಂಡ್ಬಿಡೋದು. ನೀರು ಇದ್ಬಿಟ್ಟಿ ಅದಕ್ಕೊಂಚೂರು ಸೋಡಾ ಉಪ್ಪು ಹಾಕೋದು ರುಚಿಗೆ, ಆಯ್ತಾ? ಮಣ್ಣು ಒಂದ್ 10 ಬಾಂಡ್ಲಿ ಹಾಕೊಂಡ್ಬಿಡೋದು, ಮಧ್ಯದಾಗ ಹಳ್ಳ ತಕೊಂಡ್ಬಿಟ್ಟು ಅದಕ್ಕೆ ಒಂದಿಷ್ಟು ನೀರು ಇದ್ಬಿಟ್ಟಿ, 1-2 ಬಿಂಗೆ ನೀರು ಇದ್ಬಿಟ್ಟಿ, ಆಮೇಲೆ ಇದೆಲ್ಲ ನನ್ಗೆ ಏನಕ್ಕೆ ನನಗೆ ಇದು ಅಣ್ಣ ನೀರು ಇದ್ಬಿಟ್ಟು 2 ಬಿಂಗೆ, ಅದಕ್ಕೆ ರುಚಿಗೆ ಒಂದಿಷ್ಟು ಉಪ್ಪು, ಒಂದಿಷ್ಟು ಸೋಡಾ, ಮೆದು ಬರಕ್ಕೆ ಹಾಕ್ಬಿಟ್ಟು ಮಣ್ಣು ಕ್ಲೀನ್ ಕಲ್ಸ್ಬಿಟ್ಟಿ. ಭಕ್ತ ಕುಂಬಾರ ಫಿಲಂ ನೋಡಿದ್ಯಲ್ಲ, ಅದೇ ಮಗ ಒಳಗ್ ಬಂದಾಗ ತುಳಿತಾರಲ್ಲ ಹಂಗೆ, ಅದೇನು ಹಾಡು ಹೇಳ್ಕೊಂಡು. ಆಗ ಹಂಗೆ ಮಗ ಸಣ್ಣ ಮಗ ತೆಪ್ಪೆಜ್ಜೆ ಹಾಕೊಂಡು ಬದುತ್ತಲ್ಲ ಅಲ್ಲಿಗೆ, ನೀನು ಹಂಗೆ ತುಳಿಬೇಕು. ಯಾರನ್ನ? ಮಣ್ಣು. ನೀನ್ ಬೇಕಾರೆ ನಿನ್ಗೆ ಯಾರನ್ನ ನಿಮ್ ಮನೆಯೊಳಗ್ ಸಿಕ್ತಿರ, ನಿಮ್ ಮನೆಯವ್ರನ್ನ ಹಾಕೊಂಡು ತುಳಿದ್ಬಿಡು, ಯಾರು ನಾನು ಹೇಳ್ತೀನಿ. ಆಮೇಲೆ ಮಾತಾಡಿ ಸ್ವಾಮಿ. ಬಿಡು ಅಣಯ್ಯ, ಈಗ ಆಯ್ತಾ, ಅದು ಮಣ್ಣಿಗೆ ಸೋಡಾ ಒಂಚೂರು ಉಪ್ಪು ಎಲ್ಲ ಹಾಕ್ಬಿಟ್ಟು ಕಲ್ಸ್ಬಿಟ್ಟಿ ನೀನ್ ಬೇಕಾರೆ ಮಡಕೆ ಮಾಡ್ಬೋದು ಅಣಯ್ಯ. ನರಸಿಂಹಯ್ಯ ಸುಧಾರಿಸ್ಕೆ ಮಾತಾಡು ಸೋಮಣ್ಣರೇ. ಇದು ನರಸಿಂಹಣ್ಣ, ಇನ್ನೊಂದೇನ್ ಗೊತ್ತಾ, ಆ ರತ್ನ ಮೇಲ್ ಕಾಣೋದಿಲ್ಲ, ಎತ್ತೋದ್ಲು. ಬಿಡಿ ಸ್ವಾಮಿ, ಅದೆಲ್ಲ ನಾನೇನ್ ಗೊತ್ತ ಹೇಳ್ತಿರೋದು, ಸೊ ನಮ್ ಮಗಳು ಸಮಾನ ಕಣಪ್ಪ ಅವಳು. ನಮ್ಗೆ ಇದು ಪೂಜೆ ಹೋಗ್ತಾವಲ್ಲ, ಸೋಮೇಶ್ವರ ಪೂಜೆಗೆ ನೀವು. ನಾನ್ ಹೇಳತ್ತ ಕೇಳಿಸ್ಕೊ, ಅದನ್ನ ಹೇಳ್ತೀನಿ. ಅದ ಆಮೇಲೆ ಅಲ್ಲ, ಆ ಹೆಣ್ಮಗ ನಿನ್ ಸಂಪರ್ಕದಲ್ಲಿ ಐತ ಈಗ ಇಲ್ವೋ? ಸುಮ್ಮನೆ ಮಗನ್ ಮದುವೆ ಮಾಡಿದ್ವಿ, ಆಮೇಲೆ ಹೋಗ್ತಾ ಆಚೆಗಟ್ಟೆ ಇರತ್ತ. ಸೋಮಣ್ಣ ಬೆಳಗ್ಗೆ ನಾನೆಲ್ಲ ಕಾಸು ಕೊಟ್ಟಿದ್ದೀನಿ ಶಿವ ಅಂತ ಮಗ ತಗೊಂಡು ಊದ್ಗಡ್ಡೆ ಹೆಚ್ಚಿ. ಅಲ್ಲಣ, ನಿಮ್ ಸಂಪರ್ಕದಲ್ಲಿ ಐತೋ ಇಲ್ಲ ಬಿಟ್ಬಿಟ್ಟಿದಿರೋ, ಇಲ್ಲ ಏನೋ ಜೀವನದಲ್ಲಿ ಸಾಕು ಮದ್ವೆ ಆಯ್ತು, ಮುಂದೆ ಆಯ್ತು, ಮಕ್ಳು ಮದುವೆ ಮಾಡ್ದೆ ಅಂತ ಬಿಟ್ಟಿದ್ಯೋ? ಸ್ವಾಮಿ ನಿಂಗ್ ಗೊತ್ತು ಅಲ್ವಾ? ನಮ್ದು ಈಗ
ಯಾವ್ದೋ ಒಂಚೂರು ಅಡವೆ ಕಡೆದ ಅಲ್ಲಿ ಇಲ್ಲಿ ನಾವು ಓಡಾಡ್ಬೇಕು, ಇಲ್ಲೆಲ್ಲ ಇದಕ್ಕೆ ಬರ್ಬೇಕು. ನಮ್ಗೆ ಕೆಮ್ಮಣ್ಣು ಬೇಡ, ತಿಮ್ಮಣ್ಣು ಬೇಡ, ಇದೆ ನಮ್ಗೆ ಅದು ಬರಲ್ಲ ಕಸ್ಬು. ಆಮೇಲೆ ಕೆಮ್ಮಣ್ಣೊಳಿಕ್ಕೆ ಟಾರ್ಗೆಟ್ ತಮ್ಮ ಸುರಿತೀರ, ಅದ್ರೊಳಗೆ ತುಳಿಯಕ್ ಹೋಗಿ ಬಿದ್ದಿದ್ದು ತುಳಿಯಕ್ ಆಗಲ್ಲ ನಮ್ಗೆ. ಕಾಲೆತ್ತು ಅದು ಅದೇನೇನೋ ಅದ ಮಾಡ್ಬೇಕು. ಅದ ಮಾಡ್ಬೇಕು ಅಂದ್ರೆ ಅಣ್ಣ ರುಚಿಗೆ ತಕ್ಕಷ್ಟು ಉಪ್ಪು, ಒಂದಿಷ್ಟು ಸೋಡಾ ಹಾಕೋದು, ಆಯ್ತಾ? ನನಗದು ತಲೆಗೆ ಹೋಗಲ್ಲ, ಸುಮ್ನೆ ಬೆಳಗ್ಗೆ ಬುಧವಾರ ನೋಡು, ನಾನು ಹೇಳಿದೀನಿ ಬುಧವಾರ ನೀನ್ ಹೋಗಿದ್ ಕೆಲ್ಸ ಎಲ್ಲ ಆಗುತ್ತೆ ನಿನ್ಗೆಲ್ಲ. ಬುಧವಾರ ಕರೆಕ್ಟ್, ಬುಧವಾರ ಭೂಮಿ ಹುಟ್ಟಿದ ವಾರ ನಿನ್ಗೆ ಹೋಗಿದ್ ಕೆಲ್ಸ ಎಲ್ಲ ಆಗುತ್ತೆ ನೋಡು. ನಾನು ಪೂಜೆ ಮಾಡೋದಲ್ವ ನೋಡಿದ್ಯಲ್ಲ, ನಾನು ಹೇಳ್ತಿರೋದು ಒಂದು ಸುಳ್ಳಾಗಲ್ಲ, ಗೊತ್ತಾಯ್ತಾ? ನನಗ್ ಬರಲ್ವಲ್ಲ ಅದು. ನಿನ್ಗೆ ಹೋಗೋ ಕೆಲ್ಸ ಇವತ್ತೆಲ್ಲ ಆಗುತ್ತೆ, ಗೊತ್ತಾಯ್ತಾ? ನೀನು ಹೆಂಗನ ಮಾಡಿ ಒಂದೇ ಒಂದ್ ಲೋಡ್ ಐತೆ, 500 ರೂಪಾಯಿ ಕಮ್ಮಿ ಕೊಟ್ಬಿಡ್ಬೇಕಾದ್ರೆ 10,000ನೇ ಕೊಡು. ನಿಮ್ಮ ಇಲ್ಲಿ ತೂರಿಸ್ಕೊಂಡು ನಾವ್ ಏನ್ ಮಾಡ, ನನಗ್ ಬೇಡ ಸಂಬಂಧ ಖಂಡಿತ. ನನಗೆ ನೋಡಿ ಯಾರಿಗಾನ ಬಿಟ್ಬಿಡಿ, ನನ್ ಅದ್ರ ಕಸ್ಬು ಗೊತ್ತಿಲ್ಲ. ಅದು ಕೆಮ್ಮಣ್ಣು ಮಾರಕ್ಕೆ ನಾನು ಆಗತ್ತ. ಕೆಮ್ಮಣ್ಣು ತಗೊಂಡ್ಕೊಂಡು ಯಾರೋ ನಮ್ಮ ಮಕ್ಕಳಿಗೆ ಪೈನಸ್ಸೆಲ್ಲ ಯಾರು ನಾಮ ಹಾಕಿರೋದಕ್ಕೆ ತಿಕ್ಲಿಡ್ ತಿರುಗ್ತಾನೆ ಅಂತ ಹೆಸರು ಬೇಡ. ನರಸಿಂಹಣ್ಣ ಒಳ್ಳೆ ತಮಾಷೆ ಮಾತಾಡ್ತೀಯಾ? ನಾನೇನ್ ನಾನ್ ಬಂದ್ಬೇಕಾದ್ರೆ ಹೇಳ್ಕೊಡ್ತೀನಿ. ಖಂಡಿತ ಬೇಡ, ಸುಮ್ಮನೆ ನಾನ್ ಬಂದ್ ಹೇಳ್ಕೊಡ್ತೀನಿ. ನೀನ್ ಆತರ ಮಾತಾಡಕ್ಕೆ ಹೋಗ್ಬೇಡ. ಜನ ಆಡ್ಕೊಂತಾರ ಸುಮ್ಮನೆ. ಏನು ಆಡ್ಕೊಳಲ್ಲ, ವ್ಯವಹಾರ. ಇವಾಗ ಮಾತಾಡ್ಬಿಡಿ, ನನ್ ತಲೆ ಬೆಳಗ್ಗೆ ಆಯ್ತು. ಯಾವ ಕಡೆಗೆ ಇವ್ರು ಫುಲ್ ಹಾಕಿ ಈಗ ನನ್ ಮಕ್ಳಿಂದ ಬುದ್ಧಿಯವರಲ್ಲ ಇವ್ರು. ಹಲೋ ಹಲೋ, ಹೇಳ್ರಿ. ಯಾರು? ನರಸಿಂಹಣ್ಣಲ್ಲ, ನರಸಿಂಹರಾಜು. ನರಸಿಂಹರಾಜಣ್ಣ ಹೇಳಿ. ಉಸ್ ಹ್ಯಾಪಿ ನ್ಯೂ ಇಯರ್. ನಂಗೆ ಕನ್ನಡ ಗೊತ್ತಾಗಲ್ಲ, ಕನ್ನಡ ಇದು ಕನ್ನಡ ಹೇಳಿ. ಉಸ್ ಹ್ಯಾಪಿ ನ್ಯೂ ಇಯರ್, ಉಸ್ ಹ್ಯಾಪಿ ನ್ಯೂ ಇಯರ್, ಉಸ್ ಹ್ಯಾಪಿ ನ್ಯೂ ಇಯರ್. ಆಯ್ತು ಸ್ವಾಮಿ. ಗುಡ್ ಮಾರ್ನಿಂಗ್, ಇದು ಗುಡ್ ನೈಟ್. ಗುಡ್ ನೈಟ್ ಸ್ವಾಮಿ. ಎಲ್ಲಿದೆಯಾ ನರಸಿಂಹಣ್ಣ? ನಾನು ಇವಾಗ ಕೈ ತೊಳ್ಕೊಂತ ಇದ್ದೀನಿ. ಎಲ್ಲಿ? ಮನೆಗೆ ಸ್ವಾಮಿ. ಅಣ್ಣ ಹೇಳಿ. ಫುಲ್ ಪಾಲ್ಟಿ, ಮಟನ್, ಚಿಕನ್, ಎಣ್ಣೆ ಎಲ್ಲ ಐತೆ, ಬರೋಣ. ನಾನು ಇಲ್ಲ ಸ್ವಾಮಿ, 5:30 ಗಂಟೆಗೆ ಹೋದು. ಯಾಕಣ್ಣ? ಕಣ್ಣು ಸ್ವಲ್ಪ ಡಿಎಲ್ ಆಗ್ಯಾವೆ. ಕಣ್ ಕಾಣಲ್ಲ, ಕಿವಿ ಕೇಳಲ್ಲ ಡಿಎಲ್ ಆಗ್ಯಾವೆ ಅಲ್ವಾ? ಹಲೋ ಹಲೋ, ಮನೇಲಿದ್ಯಣ್ಣ? ಹ್ಞೂ ಸ್ವಾಮಿ. ದೊಡ್ಡ ಹೆಂಡತಿ ಮನೆಗ, ಚಿಕ್ಕ ಹೆಂಡತಿ ಮನೆಗ? ದೊಡ್ಡ ಹೆಂಡತಿ ಮನೆಗಿದ್ಯಾ, ಚಿಕ್ಕ ಹೆಂಡತಿ ಮನೆಗಿದ್ಯಾ? ಹಲೋ ಅಣ್ಣ, ಯಾವ ಮನೆಗಿದ್ಯಾ? ನಮ್ಮ ಮನೆಗಿದ್ದೀನಿ. ಅಲ್ಲ, ತಿಪ್ಟೂರ್ ರತ್ನಮ್ಮನ ಮನೆಗ, ಗೊಲ್ರಮ್ಮನ ಮನೆಗ, ನಿಮ್ ಮನೆಗ? ಅಯ್ಯೋ ಅಂತ ಇದು ರಾಂಗ್ ನಂಬರ್ ಮಾಡಿದಿರ ನೋಡಿ. ಇಲ್ಲ ಅಣ್ಣ, ಕರೆಕ್ಟ್ ನಂಬರು. ನೀನ್ ಯಾವ ಮನೆಗಿದ್ಯಾ ಹೇಳಣ್ಣ, ಅಲ್ಲಿಗೆ ಬರ್ತೀನಿ. ನಮ್ಮೂರು ಬಳ್ಳಾಪುರದಾಗ. ನೀನ್ ಎದುರು ಸಿಗ್ತೇನಿ. ನಾವ್ ಬಳ್ಳಾಪುರ ಸ್ವಾಮಿ, ನಮ್ದು ಬಳ್ಳಾಪುರ. ಅಲ್ಲ, ತಿಪ್ಟೂರ್ ರತ್ನಮ್ಮನ ಮನೆಗೆ ಓದ್ತಿದ್ದಲ್ಲ ಅಲ್ಲಿ. ಹೊಸ ವರ್ಷ ಆಗಂಗ್ ಕಾಣ್ತೈತಿ ಇವತ್ತು. ಆಯ್ತು, ಬಿಡ್ರಿ. ಗೊಲ್ರಮ್ಮನ್ ಮನೆಗೆ ಹೋಗಿಲ್ವಾ? ನಾಳೆ ಬರ್ತೀನಿ ಬಿಡ್ರಿ. ಅಲ್ಲ, ಗೊಲ್ರಮ್ಮನ್ ಮನೆಗೆ ಹೋಗಿಲ್ವಾ? ಪಂಚಾಯತ್ ಹಾಕ ಬಂದಿದ್ದಲ್ಲ. ತಿನ್ನಕು ನೆಮ್ಮದಿ ಕೊಡಲ್ವ ಇದು? ಅಣ್ಣ 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 ಸುಮ್ಮಿರು, ನಾನ್ ಮಾತಾಡ್ತಿದ್ದೀನಲ್ಲ. ಅಣ್ಣ, ಉಸ್ ಹ್ಯಾಪಿ ನ್ಯೂ ಇಯರ್. ಆಯ್ತು ಅಣ್ಣ. ಹಾ, ಆಯ್ತು. ನೀನು ಹೇಳು. ಬೆಳಿಗ್ಗೆ ಮಾಡ್ತೀನಿ ಬಿಡಿ. ಇದು ಅಣ್ಣ, ನೀನು ರತ್ನಮ್ಮನ ಮನೆಗಿದ್ಯಾ, ಗೊಲ್ರಮ್ಮನ ಮನೆಗಿದ್ಯಾ? ಹಲೋ, ಮನೆಗೆ ಗಲಾಟಿ. ಅಣ್ಣ ಆಯ್ತು ಆಯ್ತು ಅಣ್ಣ. ಅಣ್ಣ, ಉಸ್ ಹ್ಯಾಪಿ ನ್ಯೂ ಇಯರ್. ಆಯ್ತು, ನೀನು ಹೇಳು. ಏನ್ ಹೇಳಿ? ನನ್ಗೆ ವಿಶ್ ಮಾಡು ಹ್ಯಾಪಿ ನ್ಯೂ ಇಯರ್ಗೆ. ಹ್ಯಾಪಿ ನ್ಯೂ ಇಯರ್ ಅಂದ್ರೆ ಇದು ನಾವು ಇನ್ನ ಬರ್ತಡೇ ಇನ್ನ ಲೇಟು. ಬರ್ತಡೇ ಎಷ್ಟು ಗಂಟೆಗೆ ನಿನ್ ಬರ್ತಡೇ? ಇದು 12ಗೆ. ಅಲ್ಲ, ಹೊಸ ವರ್ಷ ಮಾಡ್ತಾರೆ ಇವತ್ತು 12 ಗಂಟೆಗೆ. ಯಾರು?
ಇಲ್ಲಿ ಹುಡುಗರು ಮನೆಗೆ ಎಲ್ಲ ಮಾಡ್ತಾರೆ, ಇದು ಕೇಕ್ ತಂದವ್ರೆ, ಹೊಸ ವರ್ಷ ಮಾಡ್ತಾರೆ. ಅಲ್ಲಣ್ಣ ಹ್ಮ್? ನೀನು ರತ್ನಮ್ಮನ್ ಮನೆಗ್ ಮಾಡ್ತೀಯ, ಅಯ್ಯೋ, ಗೊಲ್ರಮ್ಮನ್ ಅಯ್ಯೋ. ಮನೆಗ್ ಮಾಡ್ತೀಯ, ಪಾರ್ವತಿ ಮನೆಗ್ ಮಾಡ್ತೀಯ, ಇಲ್ಲ ನಿಮ್ ಮನೆಗೆ ಬಳ್ಳಾಪುರದಾಗ ಮಾಡ್ತೀಯ? ಇದು ಹೆಂಗ್ ಸೌಂಡ್ ಕಮ್ಮಿ ಮಾಡೋದು? ಆಯ್ತು ಆಯ್ತು ಸರ್. ಹಲೋ ಅಣ್ಣ, ಪಾರ್ವತಿ ಮನೆಗೆ ಹೋಗಿಲ್ವಾ? ಪರಮಾತ್ಮ. ಅಣ್ಣ ತಿಪ್ಟೂರ್ ರತ್ನಮ್ಮನ್ ಮನೆಗೆ ಹೋಗಿಲ್ವಾ? ಹತ್ತಳ ಫೀಟ್ಗೆ ಹೋದ್ರು ತಪ್ಪಿಲ್ವಲ್ಲ, ಇದೇನೋ ಇದು ಉಪವಾಸ ಹೋದ್ನಲ್ಲ. ಅಣ್ಣ ತಿಪ್ಟೂರ್ ರತ್ನಮ್ಮನ್ ಮನೆಗೆ ಹೋಗಿಲ್ವಾ? ನಿಮ್ಮ ಅವ್ವ ಮನೆಗೆ ಹೋಗಿದ್ದೀನಿ. ಆಯ್ತು, ರಾಂಗ್ ನಂಬರ್. ಅಕ್ಕಂಗ್ ಕೊಡು, ಅಕ್ಕ ನಿಮ್ ಮನೆಯವ್ರ ಜೊತೆ ಮಾತಾಡ್ತೀನಿ, ನಾನು ಹೇಳ್ತೀನಿ ಎಲ್ಲ. ಅಣ್ಣನ್ ಕಳಿಸ್ಕೊಡ್ರಿ, ಚಿಕ್ಕಂಟಿ ಮನೆಗೆ, ಗೊಲ್ರಮ್ಮನ್ ಮನೆಗೆ ಎಲ್ಲ ಕಳಿಸ್ಕೊಡ್ರಿ ಅಂತ ಹೇಳ್ತೀನಿ. ಕೊಡೋಣ? ಯಾರು ಇವರು? ನಮಸ್ಕಾರ ಸರ್. ಆಯ್ತು, ಅಣ್ಣ ಕೊಡು, ಫೋನ್ ಕೊಡು ಅಕ್ಕಂಗೆ, ನಿಮ್ ಮನೆಯವ್ರಿಗೆ ಅಕ್ಕಂಗ್ ಕೊಡು. ನಿಮ್ಮ ಅಪ್ಪನ ಕುಡಿದ್ರೈತಲ್ಲ ಮಗ ಇವತ್ತು. ಇವರು ಯಾರೋ ನಮ್ಮವ್ರು ಆತ್ಮೀಯರು. ಹಲೋ ಹಲೋ ಅಣ್ಣ, ಅಕ್ಕಂತ ಮೊಬೈಲ್ ತಗೊಂಡೋಗೋಣ, ನಾವ್ ಅಕ್ಕಂಗೆ ವಿಶ್ ಮಾಡ್ಬೇಕು ಹೊಸ ವರ್ಷಕ್ಕೆ. ಅಕ್ಕರು ಅಂದ್ರೆ ಯಾರು ಹೇಳು? ನಿಮ್ ಮನೆಯವರು. ಆಯ್ತು, ಮೊಬೈಲ್ ತಗೊಂಡು ಮಗ ನಾನ್ ಮಿಸ್ ಆಯ್ತು ಅಂತ ಮಿಸ್ ಆಯ್ತೇನು? ಇಲ್ಲ ಅಣ್ಣ, ನಾನೇ ಹೇಳ್ತೀನಿ. ಮಿಸ್ ಆಯ್ತು ಅಂತ ನೋಡು, ಹೊಸ ವರ್ಷ ನಿಮ್ ಮೈ ಮಾಡಿದ್ವಿ. ಹಲೋ ಅಕ್ಕ, ಅಕ್ಕ ಅಕ್ಕ ವಿಶ್ ಹ್ಯಾಪಿ ನ್ಯೂ ಇಯರ್ ಕಣಕ್ಕ. ನರಸಿಂಹಣ್ಣನ ತಿಪ್ಟೂರ್ ರತ್ನಮ್ಮನ್ ಮನೆ ಕಳ್ಸ್ರಿ. ಶುರು ಅದೇನೋ ರಾಂಗ್ ನಂಬರ್. ಅಯ್ಯೋ ಅಯ್ಯೋ, ಯಾರು ಹೇಳಿ ನೀವು? ಅಣ್ಣ ನಾನು ವಿಶ್ ಹ್ಯಾಪಿ ನ್ಯೂ ಇಯರ್ ಕಣ. ಆಯ್ತು, ಅಕ್ಕಂಗ್ ಕೊಡೋಣ, ಮಾತಾಡ್ತಿರೋ ಕಟ್ಟಾಗಾಯ್ತು. ನಮ್ಮ ಮನೆ ಬೆಂಕಿ ಕಾಕ್ ಮಾಡಿದ್ದೆ ನೀನು. ಹೊಸ ವರ್ಷ ಶುಭಾಶಯಗಳು ಅಂತ ಮಾಡೋಣ ಅಂತ ಮಾಡಿದ್ವಿ ಇವತ್ತು 12 ಗಂಟೆಗೆ. ಅಣ್ಣ ವಿಶ್ ಹ್ಯಾಪಿ ನ್ಯೂ ಇಯರ್. ಎಷ್ಟು ಸಲ ಇವ್ರು ಹೇಳಿದ್ದು? ಯಾರು ನೀವು? ಅಣ್ಣ ನೀನು ಒಂದು ಕಲಿಯುಗದ ಕೃಷ್ಣ ಇದ್ದಂಗೆ ಕಾರಣ ನೀನು. ಏನ ಸ್ವಾಮಿ, ನಾವ್ ಏನ್ ಮಾಡಕ್ಕಾಗುತ್ತೆ? ದೇವ್ರಿಗೆ ಯಾಕೆ ಹೋಲ್ಸ್ತೀರ? ನಾವು ನರ್ಮಲ್. ನಾವು ಆ ಕಡೆ ಬಳ್ಳಾಪುರದಾಗ ಅಕ್ಕನ್ ಬಿಟ್ಟಿದ್ಯಾ ರತ್ನಮ್ಮ, ಈ ಕಡೆ ಗೊಲ್ರಮ್ಮ, ಈ ಕಡೆ ನೆಟ್ಕುಂಟೆ ಲಕ್ಷ್ಮಮ್ಮ. ಇವ್ರನ್ನೆಲ್ಲ ಹೆಂಗನ ಮೇಂಟೈನ್ ಮಾಡ್ತೀನಿ ನೀನು? ನೀನ್ಯಾರು? ನಾನಣ್ಣ ನಿನ್ನ ಅಭಿಮಾನಿ. ಅದಕ್ಕೆ ನೀನೆಲ್ಲನ ಫೋಟೋ ಹೊಡ್ಕೊಂಡಿದ್ಯಾ? ಫೋಟೋ ನಾನ್ ಯಾಕಣ ಹೊಡಿಲಿ, ನೀನ್ ಹೊಡ್ಕೊಳ್ಳೋಣ. ಕುಡ್ದ್ಬಿಟ್ಟು ಅಚ್ಚಕಟ್ಟಾಗಿ ಮಾತಾಡು. ಮನೆ ಬೆಂಕಿ ಇಕ್ಕ ಮಾತಾಡ್ಬೇಡ ನೀನು. ನನ್ಗೆ ಬರೀ ಎಲ್ಲ ಹಿಂಗ್ ಮಾಡಿ ನನ್ನ ಉಟ್ಕೊಳಕ್ ಒಂದ್ ಪಂಚಲ್ದಾಗ ಮಾಡಿದ್ವಿ. ಯಾಕಣ ಅವತ್ತು ಪಂಚವತಾರ ಕಡೆ ಗೊಲ್ರಮ್ಮನ್ ಮಂದಕ್ಕೆ ಹೋದಾಗ ಯಾರು ಏನಪ್ಪೋ ನಮ್ ಕರ್ಮ. ಎಲ್ಲೆಲ್ಲಿ ಹೋದ್ರು, ಯಾವ ದೇವಸ್ಥಾನಕ್ಕೆ ಹೋದ್ರು ಇಲ್ವಲ್ಲ ನಮ್ಮ ಕರ್ಮ. ಆ ಗೊಲ್ರಮ್ಮನ್ ಮನೆಗೆ ಅವತ್ತು ಹೋಗಿದ್ದೀಗ ಪಂಚರ್ ಹಾಕೊಂಡ್ 2 ಭಾಗ ಮಾಡ್ಕೊಂಡ್ ಬಂದ್ ಏಸ್ಗೆಲ್ಲ ತುಳು ಬಂದಂತಲ್ಲಣ್ಣ. ನನ್ ಕಟ್ಕೊಂಡ್ ನಿನ್ಗೇನ ಬೇಕಾಯ್ತು? ನಿಮ್ಗೇನ ನಾನು ಒಯ್ದಿನ ಅಥವಾ ನಿಮ್ ಮನೆ ಬರ್ಸ್ಕೊಂಡಿದ್ದೀನ? ನಿಮ್ ಆಸ್ತಿ ಬರ್ಸ್ಕೊಂಡಿದ್ದೀನ? ನಮ್ ಕಟ್ಕೊಂಡ್ ನಿಮ್ಗೆ ಏನಾಗಬೇಕಾಯ್ತು? ನಮ್ಮನ್ನ ಯಾಕೆ ನಮ್ಮ ಮನೆಗೆ ನೋಡಿ ಇನ್ನ ಕಲ ಹಾಕೊಂಡು ಹೋದ್ರೆ ಮುಗ್ದೋತು ಅಣ್ಣ. ಅಲ್ಲಿಗೆ ಮಗು ಮಾಡಿ ಅವಳಿಗೆ ಮೋಸ ಮಾಡಿದ್ದಿಲ್ಲ ಅಣ್ಣ ನೀನು. ವ್ಯಾಪ್ತಿ ಪ್ರದೇಶದಿಂದ ದೂರ ಇದಾರೆ. ನಮಸ್ಕಾರಗಳು. ಯಾಕಣ್ಣ? ಹಲೋ 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 ಸ್ವಾಮಿ, ಯಾರು? ನರಸಿಂಹರಾಜ್ ಅವರ? ಗೊತ್ತೀನಿ. ಹಲೋ ಹಲೋ ನರಸಿಂಹರಾಜ್ ಅವ್ರ? ನರಸಿಂಹರಾಜ್. ಏನ್ರಿ ಫೋನಲ್ಲಿ ಮಾತಾಡ್ತಾ ಇದ್ರ, ಹಂಗ್ ಕಟ್ ಮಾಡ್ತೀರಾ? ಒಂಚೂರು ಅರ್ಜೆಂಟ್ ಕೋರ್ಟಿದಾಗ ಹೋಗ್ಬೇಕು ಸರ್, ಅದಕ್ಕೆ ಕಟ್ ಮಾಡ್ರಿ. ಏನ್ ಕೋರ್ಟಲ್ಲಿ ಏನ್ ಕೇಸು? ನಮ್ದು ಯಾವ್ದೋ ಒಂಚೂರು ಗಲಾಟೆ ಕೇಸ್ ಇತ್ತು. ಹಂಗ ರೌಡಿನಾ ನೀವು? ರೌಡಿನಾ? ರೌಡಿನಪ್ಪ ನೀನು? ಇಲ್ಲ, ನಾವು ಎಲ್ಲ ಇದು ರೊಟ್ಟಿ ಎಲ್ಲ ಇದು ಕಾಯಿ ಚಟ್ನಿ ಅದು ಮಾಡ್ಕೊಂಡ್ ತಿಂತೀವಿ. ಅವ್ರು ಬರೀ ರೊಟ್ಟಿ ಏನ್ ತಿನ್ನಲ್ಲ, ರಾಗಿ ಮುದ್ದೆ. ರೊಟ್ಟಿ ಅಲ್ಲ ಕಣಪ್ಪ, ರೌಡಿನ ನೀನು ಅಂತ ಕೇಳಿದ್ದು. ಡಾನಾ ನೀನು? ನಾವು ಓದ್ಬಿಟ್ಟಿಲ್ಲ, ದಾಲು ಪಾಲು ಯಾತ್ರದ ಇರಲಿಲ್ಲ. ನಾವು ಮನೆಗೆ ಹೇಳಿದ್ರು ರೊಟ್ಟಿ ಆದ್ರೆ ಮುದ್ದೆ, ಅನ್ನ, ಸಾರು, ಸಾರು. ದಾಲು ಪಾಲು ಯಾತ್ರದ ತಿನ್ನಲ್ಲ. ಎಲ್ಲನ ಅನ್ನ ಜೊತೆ ಹೋದ್ರೆ ಎಲ್ಲ ರೊಟ್ಟಿ ಪಾಲ್ಟಿ ದಾಲ್ ತಗೊಳೋದಿಲ್ಲ ಹೋಟ್ಲಿಗೆ ಹೋದ್ರೆ. ಪಾಯಸ
ಮನೆ ಮಾಡ್ಕೊಂತೀವಿ ನಾಳೆ. ನಮ್ಮ ಯಜಮಾನ್ರಿಗೆ ನರಸಿಂಹರಾಜು ಬಳ್ಳಾಪುರ. ನಿಮ್ಮ ಮಾಡಕ್ಲ್ವಾ ನಾವು ತೆಗಿಸಾರಿ ಇಲ್ಲ ಇಲ್ಲಿ ಸಾಯ್ತಾಯ್ತು. ನಮ್ಮ ಮಾವರು ನಿಮ್ಮ ಅಮ್ಮನ ಇಲ್ಲಿ ತಲೆನೋವು ಬಂದೈತಿಂತೆ. ನಿಮ್ಮ ಮಾವ ಸತ್ತೋಗ್ಲಿ ನನ್ ಗತಿ ಹೇಳು. ನಿಮ್ ಮಾವ ಸತ್ತೋಗ್ಲಿ ನನ್ ಗತಿ ಹೇಳು. ಇನ್ನೊಂದ್ಸಲ ಹೇಳು. ನಿಮ್ ಮಾವ ಸತ್ತೋಗ್ಲಿ ನಿನ್ ಗತಿ ಹೇಳಣ. ನನ್ ಗತಿ ಏನು? ಏನಾಯ್ತು ನಿಂಗೆ? ತಲೆನೋವು ಬಂದಿದೆ ಅಂದ್ರೆ ತುಂಬಾ ತಲೆನೋವು ಬಂದಿದೆ ಅಂದ್ರೆ ಯಾವ್ದನ್ನ ಬಸ್ ಲಾರಿಗ ಸಿಕ್ಕಿ ಹೊರಗೋಗ್ಬಿಡ್ರಿ. ಯಾಕೆ ಅಂದ್ರೆ ನಾನ್ ನಿನ್ ಮೇಲೆ ಪ್ರಾಣ ಇಟ್ಕೊಂಡಿದೀನಿ. ಪ್ರಾಣ ಇಟ್ಕೊಂಡಿದ್ಯಾ? ನಾವು ತಲೆನೋವು ಮಾಡೋಣ. ಬೇಡ, ನೀನು ಬಂದು ಪ್ರೀತಿಯಿಂದ ಮುದ್ದಾಡಿದ್ರೆ ಅದೇ ಕಮ್ಮಿ ಆಗುತ್ತೆ. ಇಲ್ಲಿ ನಮ್ಮ ಮಾವ ಐಸಿ ಒಳಗಿಕ್ಕವ್ರೆ ಅಂತ ನಾವು ಓಡಾಡ್ತಾ ಇದ್ರಿ. ಇಲ್ಲಿ ಪ್ರಾಣ ಮುದ್ದಾಡ್ಬೇಕ ಬಂದಿಲ್ಲಿ? ಯಾರು ನಮ್ಗೆ ತಲೆನೋವು ಅಲ್ವಾ? ಇನ್ನ ಸತ್ತೋಗಿಲ್ವಾ ಅಂದ್ರೆ ಅವರು? ಇನ್ನ ಸತ್ತೋಗಿಲ್ವಾ ಅವರು? ಇನ್ನು ಸತ್ತೋಗಿಲ್ವಾ ಅವರು? ಅಯ್ಯೋ ಅಂತ ಇಲ್ಲಿ ಯಾರ ಕೇಳಿದ್ರು ನಾನು ಮೆಟ್ಟು ಹೊರದಂಗ ಇಲ್ಲಿ. ಯಾಕೋ ತುಂಬಾ ತಲೆನೋವು, ಗ್ಯಾಸ್ಟ್ರಿಕ್ ಬೇರೆ. ಮಂತು ಯಾಕೋ ಗ್ಯಾಸ್ಟ್ರಿಕ್ ಇನ್ನು ಗ್ಯಾಸ್ಟ್ರಿಕ್ ಆಗಿ ಊಸ್ ಸೌಂಡ್ ಕಳ್ಸಿವ ನಾನು. ಯಾಕೋ ತುಂಬಾ ಗ್ಯಾಸ್ಟ್ರಿಕ್ ಆಗಿದೆ ಅಂದ್ರೆ? ಯಾಕೋ ತುಂಬಾ ಗ್ಯಾಸ್ಟ್ರಿಕ್ ತಲೆನೋವು. ಬಂತು ಅಮ್ಮಗೆ. ಅಂತ ಅವನ ಅಮ್ಮಕ್ಕ ಏನೇನ ಮಿಂಡ್ರಿ ಗುಟ್ಟಿ ತಿಂದು ಅದು ಮೊಬೈಲ್ ನನ್ ಕಿವಿ ಹೊರವಂಗ್ ಕೇಳಿಸ್ತಿದಲ್ಲ. ಆ ಮನೆಯಾಗ ಯಾರು ಇದಿರಲ್ಲ, ನಿನ್ನ ಯಾರು ಹೊರಗೋಲ್ವ ನೀವು? ಅಮ್ಮ ಯಾಕೋ ತುಂಬಾ ಓವರ್ ಆಗ್ಬಿಟ್ಟಿದೆ, ಏನ್ ಮಾಡದ್ರಿ? ಓವರ್ ಆಗ್ಬಿಟ್ಟಿದ್ರೆ ಸೀದಾ ಹೋಗ್ಬಿಟ್ಟು ಓವರ್ ಆಗಿ ಉಯ್ಸಾ ಕೂಡ ಸತ್ತೋಗ್ಬಿಡು. ಯಾಕೆಂದ್ರೆ ಬರೀ ಸಾಯದೆ ಮಾತಾಡ್ತೀರ ನೀವು. ಮತ್ತೆ ನಮ್ಮ ಮಾಮ ಸಾಯ ಅಂತ ಹೇಳಲ್ಲ ಚಿನಾಲಿ. ನಿಮ್ ಮಾವ ಎಲ್ಲ ವಯಸ್ಸಾಗೈತೆ, ಎಲ್ಲ ನೋಡೋನೆ, ಎಷ್ಟ್ ಜನ ಹೆಂಗಸ್ರನ್ನ ಹಾಳು ಮಾಡೋಣ ಬಿಡು, ಹೋದ್ರೋಗ್ಲಿ. ಅಯ್ಯೋ ಅಂತ ಇಲ್ಲಿ ಯಾರನ್ನ ಕೇಳಿಸ್ಕೊಂಡ್ರ ನಮ್ಮನ್ನ ಮೆಟ್ಟೋರ್ದಂಗ ಎಲ್ಲ ಮಿಂಟ್ರಿ ಗುಟ್ಟಿನ ಮುಂದೆ. ಯಾವ ಊರ್ ನಿಂದು? ಯಾಕೋ ಬೇದಿ ನೆನ್ನೆಲ್ಲ ಅವ್ರೆಕಾಳು ಮಾಡಿದ್ದೆ. ಆ ಬೇದಿ ಹೋದ್ರೆ ಅವ್ರೆಕಾಳೆಲ್ಲ ಏಳಲ್ಲಿ ಬಂದ್ಬಿಡೈತೆ, ಅಷ್ಟು ಇದಾಗ್ಬಿಡೈತೆ. ಮನ್ನಾಕೆ ಅನ್ನ ತಿನ್ನ ಬಾಯಾಗಿ ಬರೀ ಹೇಳ್ಸ್ಕೆ ಮಾತಾಡ್ತಿಯಲ್ಲ ನೀನ್. ತಾಯಿನಾಕೆ ನಿನ್ನ ಬದುಕಿದ್ಯಾ ನೀನು? ಅಲ್ಲ ನೀನ್ ನನ್ ಬೇದಿ ಆಯ್ತು ಅನ್ನಲ್ಲ ಮನಿ, ಏನು ಲೂಸ್ ಮೋಷನ್, ಗಟ್ಟಿಯಾಗಿ ಹೋಗಿದ್ದ ತೆಳುಗ್ ಹೋಗಿದ್ದ? ನಮ್ಮ ನೋಡ ಅದೆಲ್ಲ ಇಸಿಗ್ ನೋಡಕ್ ಆಗುತ್ತಲ್ಲ ಚಿನಾಲಿ. ಅದೆಲ್ಲ ಇಸಿ ಏಸ್ಗೆಲ್ಲ ಇಸಿಗ್ ನೋಡ್ತಾರೆ ಯಾರನ್ನ? ಅದೇನಿದು ಅದೇನಿದು ಏನೋ ರಾಗಿ ಭತ್ತ ಎಳೆದ ಬೋಲ್ತಾ ಇತ್ತು, ಮುಸ್ಕಿನ್ ಜೋಳ ಎಳೆದ ಬೋಲ್ತಾ ಇದೆ ಅಂತ ಕವರ್ ನೋಡಕ್ಕೆ. ನೀನು ಏನ್ ಮಾಡ್ತೀವಿ ಗೊತ್ತ, ಇನ್ನೊಂದ್ಸರಿ ಲ್ಯಾಟ್ರಿನ್ ಹೋಗ್ಬೇಕಾದ್ರೆ ಜಲ್ಡೆ ಒಳಕ್ ಹೋಗು. ಆ ನೀರೊಳಗೆ ತಗೊಂಡಾಗ ಹಾಕಿದಂಗೆ ಗಟ್ಟಿದ್ ಜಲ್ಡೆ ಒಳಗೆ ನಿಂತ್ಕದೆ, ತೆಳ್ಳಾಗಿರೋ ತೂದ್ದಾಗ ಎಸಿಂದ ಎಲ್ಲ ಹೋಗುತ್ತೆ. ತಿರ್ಗಾ ಕಾಳೆಲ್ಲ ಹಾಕಿ ಸಾರು ಮಾಡ್ಬೋದ, ಮಿಕ್ಕಿರೋ ತಿಗ್ದಾಗ ಬಂದಿರೋದು? ನಿಮ್ಮ ಅಪ್ಪ ಮುಟ್ಟಿದ್ದ ಏನೋ ನಾಯಿ ನರಿ ಹುಟ್ಟಿದ್ದಲ್ಲ ಚಿನಾಲಿ ನೀನು. ಅಲ್ಲ ಲೆಟ್ರಿನ್ ಜಲ್ಡಿ ಒಳಗೆ ಜಲ್ಡಿ ಹಿಡಿದಾರ? ಜಲ್ಡಿ ಹಿಡಿದ್ರೆ ಕಾಳು ಪಾಳು ಅದು ಬಂದಿರ್ತದಲ್ಲ, ಅದು ಹಂಗೆ ಮಿಕ್ಕದ ತಿರ್ಗಾ ಸಾರ್ಗ ಹಾಕ್ಬೋದಾ ತೊಳೆದು? ಅಯ್ಯೋ ಇವ್ರ ತಾಯಿನಾಕಿ ಏಸ್ಕೆ ಬಂದಿದ್ ಸಾರ್ ಹಾಕಿ ತಿನ್ನ ಚಿನಾಲಿ ಮುಂಡೆ ನೀನು. ಎಷ್ಟು ಹಾಳು ಮಾಡಿದ್ ಮುಂಡೆ ನೀನು. ಯಾಕೋ ತುಂಬಾ ಹೊಟ್ಟೆ ನೋದಿದೆ, ಏನ್ ಮಾಡ್ಬೇಕು? ವಿಷ ಕುಡಿದ್ಬಿಡು.